ಇನ್ನು ವೃಷಭ ರಾಶಿ ಗಮನಿಸೋಣ. ವೃಷಭ ರಾಶಿಯವರಿಗೆ ನೋಡಿ, ವಾರದಾದಿಯಲ್ಲಿ ಬಂಧು ಮಿತ್ರರಿಂದ ವ್ಯಯ ಇದೆ. ಕೃಷಿಕರಿಗೆ ಸ್ವಲ್ಪ ಹಿನ್ನಡೆ, ಖರ್ಚನ್ನು ಸೂಚಿಸ್ತಾ ಇದೆ. ವೈಷಮ್ಯ, ಕಲಹ ಸಾಧ್ಯತೆ ಸೂಚಿಸ್ತಾ ಇದೆ. ಸ್ತ್ರೀಯರಿಗೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಇದೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ವೃಷಭ ರಾಶಿಯವರಿಗೆ ಈ ವಾರ ಏನಂದರೆ, ವ್ಯಯಸ್ಥಾನಕ್ಕೆ ರವಿ ಬರ್ತಾ ಇದ್ದಾನೆ, ಆತ ಚತುರ್ಥಾಧಿಪತಿ. ಹೀಗಾಗಿ ಮನೆ ರಿಪೇರಿಯೋ ಅಥವಾ ಇನ್ಯಾವುದೋ ಒಂದು ನಿಮ್ಮ ಸೆಂಟ್ ಹಾಕ್ಸೋ ಅಥವಾ ನೀರು ಹರಿತಕ್ಕಂಥ ಜಾಗಗಳು, ನಲ್ಲಿ, ಟ್ಯಾಪು ಈ ಥರದ್ದು ಅಥವಾ ನಿವೇಶನ ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಹಾಗೆ ಖರ್ಚುಗಳು ಉಂಟಾಗೋ ಸಾಧ್ಯತೆ ಜಾಸ್ತಿ ಇದೆ. ಮತ್ತು ಬಂಧು ಮಿತ್ರರಿಂದಾಗಿ ಅತಿಯಾದ ವ್ಯಯ ಉಂಟಾಗ್ತಕ್ಕಂಥದ್ದು. ಆತ್ಮೀಯರು ತುಂಬ ಹಿತವಾದವರು, ಅವರಿಗಾಗಿ ಒಂದಷ್ಟು ಖರ್ಚು, ಏನು ಗಿಫ್ಟು ಮತ್ಯಾದಿ ಇನ್ಯಾವುದೋ ಶುಭ ಸಮಾರಂಭ ಇಂಥವುಗಳಿಗಾಗಿ ಈ ಥರದ್ದು ಒಂದು ಖರ್ಚನ್ನು ಸೂಚಿಸ್ತಾ ಇದೆ. ಚಂದ್ರ ನಿಮಗೆ ಷಷ್ಠದಲ್ಲಿರ್ತಾನೆ ಪ್ರಾರಂಭದಲ್ಲಿ. ಹೀಗಾಗಿ ಸ್ವಲ್ಪ ಸ್ತ್ರೀಯರಿಗೆ ಸಾಲ ಸೋಲ ಮಾಡಿ ಆದರೂ ಏನೋ ಒಂದು ಕೊಡಬೇಕು ಅಂತಕ್ಕಂಥ ಒಂದು ಮನಸ್ಸು ಬರುತ್ತೆ. ಹೀಗಾಗಿ ಅದನ್ನು ಸೂಚಿಸ್ತಾ ಇದೆ. ಕೃಷಿಕರಿಗೆ ಸ್ವಲ್ಪ ಹಿನ್ನಡೆ, ತೊಡಕುಗಳನ್ನು ಸೂಚಿಸ್ತಾ ಇದೆ. ಸ್ವಲ್ಪ ವಿಘ್ನಗಳು ಬರ್ತಕ್ಕಂಥದ್ದು ಇದನ್ನು ಇದೆ ವಾರದ ಆದಿಯಲ್ಲಿ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ, ಜನ್ಮದಲ್ಲಿ ಮಾಂದಿಯು ಸಂಚಾರವಾಗುತ್ತೆ. ಸ್ವಲ್ಪ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ, ಅದು ಚೆನ್ನಾಗಿದೆ, ಅದರಲ್ಲಿ ಏನು ಗಾಬರಿ ಬೇಡ. ಪ್ರಾರಂಭದಲ್ಲಿ ವಾರದ ಆದಿಯಲ್ಲೂ ವೃತ್ತಿಯಲ್ಲಿ ಅನುಕೂಲವನ್ನು ಕಾಣಲಿಕ್ಕೆ ಅವಕಾಶ ಇದೆ. ಸ್ವಲ್ಪ ಕಣ್ಣಿನ ಸಮಸ್ಯೆಗಳು ಕಾಡುವಂಥ ಸಾಧ್ಯತೆ ಇದೆ. ಸ್ವಲ್ಪ ಎಚ್ಚರ, ಆದರೆ ತುಂಬ ಪ್ರಮಾದ ಅಲ್ಲ, ಸಣ್ಣ ಪ್ರಮಾಣದಲ್ಲಿ. ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ದಾಂಪತ್ಯದಲ್ಲಿ ಅನ್ಯೋನ್ಯತೆ ನೋಡಿ, ಚಂದ್ರ ನಿಮಗೆ ಗುರುವಾರವೇ ಆತ ಸಪ್ತಮ ಸ್ಥಾನಕ್ಕೆ ಬಂದುಬಿಡ್ತಾನೆ. ಹೀಗಾಗಿ ವ್ಯಾಪಾರಿಗಳಿಗೆ ಮತ್ತು ದಾಂಪತ್ಯ ಜೀವನ ಆಗಿರಬಹುದು, ಅಥವಾ ನೀವು ಯಾವುದೋ ಒಂದು ಹೊಸ ಕೆಲಸವನ್ನು ಪ್ರಯತ್ನ ಮಾಡ್ತೀನಿ ಅಂತ ಹೊರಟಿದ್ರೆ ಅದಕ್ಕೆ ಅವಕಾಶಗಳು, ಪ್ರಯಾಣಕ್ಕೆ, ವಿದೇಶ ಪ್ರಯಾಣ ಇತ್ಯಾದಿ ಇದೆ, ಅದಕ್ಕೆ ಅನುಕೂಲಗಳು, ಈ ಥರದ್ದೆಲ್ಲ ತುಂಬ ಚೆನ್ನಾಗಿದೆ. ಗುರುವಾರದಿಂದ ತುಂಬ ಚೆನ್ನಾಗಿದೆ. ಚಂದ್ರನ ಬಲ, ಸೂರ್ಯನ ಬಲ ವ್ಯಯದಲ್ಲಿದ್ದಾನಲ್ಲ, ಇರಲಿ ಬಿಡಿ, ಚಂದ್ರನ ಬಲ ಇದೆಯಲ್ಲ, ಆದ್ದರಿಂದ ನಾವು ಯಾವ ಬಲ ಇದೆಯೋ ಅದ್ರ ಮೇಲೆ ಮುಂದುವರಿತಕ್ಕಂಥದ್ದಲ್ವ. ಹೀಗಾಗಿ ಚಂದ್ರನ ಬಲ ನಿಮಗೆ, ಚಾಂದ್ರಬಲಂತೂ ನಿಖಿಲ ಗ್ರಹವೀರ್ಯ ಬೀಜಂ ಅಂತ ಹೇಳಿದೆ ಶಾಸ್ತ್ರದಲ್ಲಿ. ಹೀಗಾಗಿ ಚಂದ್ರನ ಬಲದಿಂದ ನೀವು ನಿಮ್ಮ ಮನೋಬಲವನ್ನು ಹೆಚ್ಚಿಸಿಕೊಂಡು ಸಾಗ್ತೀರ, ಯೋಚನೆ ಮಾಡಬೇಡ. ಆದಿತ್ಯ ಹೃದಯ ಹೇಳ್ಕೊಳ್ಳಿ, ಅದು ಬೇಕು. ಕಣ್ಣಿನ ಬಾಧೆ ಇತ್ಯಾದಿಗಳ ನಿವಾರಣೆಗೆ ಆದಿತ್ಯ ಹೃದಯ ಪಠಣ ಮಾಡಿ ಒಳ್ಳೆಯದಾಗುತ್ತೆ. ಇನ್ನು ಮಿಥುನ ಗಮನಿಸೋಣ. ಮಿಥುನ ರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ಸಹೋದರ ಸೇವಕರಿಂದ ಸಹಾಯ ಉಂಟಾಗುತ್ತೆ. ರಾಜಕಾರಣಿಗಳಿಗೆ ಬಹಳ ವಿಶೇಷವಾಗಿದೆ. ಧೈರ್ಯ ಸಾಹಸಗಳನ್ನು ಕಾಣ್ತೀರಾ. ಸ್ತ್ರೀಯರಿಗೆ ಬುದ್ಧಿ ಚುರುಕಾಗುತ್ತೆ. ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಲಾಭದಲ್ಲಿ ಸೂರ್ಯನಿದ್ದಾಗ ಅಧಿಕಾರ ಲಾಭ, ಧೈರ್ಯ, ಸ್ಥೈರ್ಯ ಇವುಗಳಿಂದಾಗಿ ಸಾಹಸ ಕಾರ್ಯಗಳನ್ನು ಸಾಧಿಸಿಕೊಳ್ತಕ್ಕಂಥ ಸಾಧ್ಯತೆ. ಹಿರಿಯರಿಂದ, ಅಣ್ಣಂದಿರು, ದೊಡ್ಡಪ್ಪ ಇಂಥವರಿಂದಾಗಿ ಬಹಳ ವಿಶೇಷವಾದ ಸಹಕಾರಗಳು, ಸಪೋರ್ಟ್ ಸಿಗ್ತಕ್ಕಂಥದ್ದಾಗಬಹುದು. ರಾಜಕಾರಣಿಗಳಿಂದ ನೆರವು ಬರ್ತಕ್ಕಂಥದ್ದಾಗಬಹುದು. ಯಾವುದೋ ಒಂದು ಓಡಾಡ್ತಾ ಇದ್ದರೆ ಕೆಲಸಕ್ಕಾಗಿ, ಸರ್ಕಾರಿ ಕೆಲಸಗಳಿಗಾಗಿ ಅವುಗಳಲ್ಲಿ ಜಯ ಮತ್ತು ಅನುಕೂಲ ಉಂಟಾಗ್ತಕ್ಕಂಥ ಇವುಗಳನ್ನೆಲ್ಲ ಸೂಚಿಸ್ತಾರೆ. ತುಂಬ ಚೆನ್ನಾಗಿದೆ ರೀ ಮಿಥುನ ರಾಶಿಯವರ, ಆತಂಕ ಬೇಡ. ಇನ್ನು ವಾರದ ಅಂತ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ, ಸ್ವಲ್ಪ ಸ್ತ್ರೀಯರಿಗೆ ಸ್ವಲ್ಪ ಹುಷಾರಾಗಿರಬೇಕು. ಆರೋಗ್ಯದಲ್ಲಿ ವ್ಯತ್ಯಾಸ ಸೂಚಿಸ್ತಾ ಇದೆ. ವೃತ್ತಿಯಲ್ಲಿ ಅನುಕೂಲ, ಸಹಕಾರ ಖಂಡಿತ ಇದೆ, ಆತಂಕ ಬೇಡ. ವಿದೇಶ ರಾಜಕೀಯ ಲಾಭ ಚೆನ್ನಾಗಿದೆ. ಜಲೋತ್ಪನ್ನ ವ್ಯಾಪಾರಗಳು ನೋಡಿ, ಒಂದು ಈಗ ನೋಡಿ ಈ ವಾಟರ್ ಸೋರ್ಸ್ ಅಂತೀವಲ್ಲ, ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು, ಮತ್ಸ್ಯೋದ್ಯಮ ಇತ್ಯಾದಿ ಆಗಬಹುದು, ಅಥವಾ ಸ್ವಿಮ್ಮಿಂಗ್ ಪೂಲ್ ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು. ಅಂತೂ ನೀರಿಗೆ ಸಂಬಂಧಿಸಿರ್ತಕ್ಕಂಥ ಯಾವ್ಯಾವ ಕ್ಷೇತ್ರ ಇದೆ ನೀವು ಯೋಚನೆ ಮಾಡ್ಕೊಳ್ಳಿ, ಅಲ್ಲೆಲ್ಲ ತುಂಬ ಚೆನ್ನಾಗಿದೆ. ಚಂದ್ರನ ಬಲ ಚೆನ್ನಾಗಿದೆ, ಧನಾಧಿಪತಿ. ಹೀಗಾಗಿ ಚಂದ್ರ ಅವನು ಹೆಚ್ಚಿನ ಲಾಭವನ್ನು ತಂದು ಕೊಡ್ತಾನೆ, ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ, ಆರೋಗ್ಯದ ದೃಷ್ಟಿಯಿಂದ ಸ್ವಲ್ಪ ದುರ್ಗಾ ಕವಚ ಹೇಳ್ಕೊಳ್ಳಿ, ಅದು ಹೆಚ್ಚಿನ ಅನುಕೂಲ ಉಂಟು ಮಾಡಿಕೊಡುತ್ತೆ. ಇದು ಈ ವಾರದ ಫಲ ಚೆನ್ನಾಗಿದೆ ಮಿಥುನ ರಾಶಿಯವರಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.